ಹೊಂಟಿ ಸೃಷ್ಟಿ ಇಷ್ಟೊತ್ತಿನಾಗ ನೀ ಏನ್ ಮಾಡತ್ತಿ ಇಲ್ಲಿ? ನಾನು ನಡೀತೀನಿ. ಮನೆಗೆ ಬಿಡ್ತೀನಿ ಬಾ. ಏನ್ ಸಮಸ್ಯೆ ಆಗೈತೆ ಅದನ್ನ ಹೇಳು. ಇಲ್ಲೇನೋ ಕೆಲ್ಸ ಖಾಲಿ ಇತ್ತಂತ ಕೇಳ್ಕೊಂಡು ಹೋದ್ರ ಅವ್ ಹಿಂಗ್ ಮಾಡ್ಬಿಟ್ಟ. ನೀನ್ ಕೆಲಸ? ಮನಿ ನಡಿಬೇಕಲ್ಲ. ಒಂದ್ ಮಾತ್ ಹೇಳಿ ನಿಂಗ, ನಾ ಈ ಪರಿಸ್ಥಿತಿಗೆ ಬರಾಕ ನೀನ ಕಾರಣ. ನಾ ಕಾರಣ? ನಿಂಗ್ ನೆನ್ಪೈತಿ ಅವತ್ ಕಾಲೇಜ್ ಒಳಗಾಗಿದ್ ಜಗಳ? ಒಮ್ಮೆ ಬೇಡೆನ್ನುತ್ತಾ ಒಳಗೊಳಗೆ ತಳಮಳಿಸುತ್ತಾ. ಏನ್ ಮಾಡತ್ತಿ ನೀನ? ನಿನಗ ಅವನ್ ಜೋಡಿ ಇರೋದು ಚಲೋ ಅನ್ಸಿತ್ತಾರ ನಾನ್ ಜೋಡಿ ಯಾಕೆ ಬರ್ತಿ? ಅವನ ಸಾಯ್ಲ. ಸ್ವಲ್ಪ ಸಾವಕಾಶ ಮಾತಾಡ. ಮಂದೆಲ್ಲ ನಮ್ನ ನೋಡಾತಾರ. ನೋಡ್ಲಿ ಬಿಡು, ಅವ್ರಿಗೂ ಗೊತ್ತಾಗ್ಲಿ ನೀ ಅಂತ. ಹಂಬಲಕ್ಕೆ ತಲೆಯೊದರುತ್ತಾ ಮೊಕ್ಕಿನ ಮನಸರಿ ಅವತ್ತಿಂದ ಎಲ್ಲ ದೃಷ್ಟಿಯೊಳಗ್ ನೋಡಕ್ ಶುರು ಮಾಡಿದ್ರು. ನನ್ ಜೋಡಿನೂ ಬರ್ತೀಯನಂತ ಕೇಳಕ್ ಶುರು ಮಾಡ್ಬಿಟ್ರು. ಆ ಪರಿಸ್ಥಿತಿಗೆ ನಾವು ಊರನ್ನು ಬಿಟ್ಟು ಹೋಗ್ಬಿಟ್ವಿ. ಅಪ್ಪನೂ ತೀರ್ಕೊಂಡ್ರು. ಈಗ ಮನಿ ನಾನೇ ನಡ್ಸ್ಬೇಕು. ಕೆಲ್ಸ ಅಂತೂ ಎಲ್ಲೂ ಸಿಗತ್ತಿಲ್ಲ. ನಿಂಗ್ ಗೊತ್ತೇನ, ಒಂದೊಂದ್ ಸರ್ತಿ ಹಿಂಗ್ ಬರ್ತೈತ್ಲ ತಲ್ಯಾಗ, ಬಾ ಜೊತೆನ ಹೋಗ್ಬಿಡ್ಲ ಅನಿಸ್ತದ. ಆದ್ರ ಪ್ರಾಮಿಸ್ ಮಾಡಿ ಹೇಳ್ತೇನು, ನಾ ಒಂದ್ ತಂಗಿ ಆಗಿದ್ನಿ ಅಷ್ಟ, ನಿನಗ್ ಮೋಸ ಮಾಡಿಲ್ಲ. ಸುಮ್ಮನಿರೆ ಏನೋ ಎದೆ ಭಾರವು, ಮುಂದಿಟ್ಟರೆ ಹೆಜ್ಜೆ ಆತಂಕವು, ಸಂತೋಷಕ್ಕೂ ಏನೋ ಕಡಿವಾಣವು, ಮಾತೆಲ್ಲವೂ ಏಕೋ ಬರಿ ಮೌನವು, ಬಿರುಗಾಳಿಯ ಮಧ್ಯೆ ಬಯಲಲ್ಲಿರೋ ಮರದ